ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೀತೆ ಅಂತ ನೋಡ್ರಿ. ನಮ್ಮ ಮನೆಯಾಗೆಲ್ಲ ನಾಷ್ಟ ರೆಡಿ ಆಗೈತಿ. ಈಗ ಪಡ್ಡು, ಇಡ್ಲಿ ಮತ್ತು ಸಾಂಬಾರು, ಚಟ್ನಿ ಎಲ್ಲ ಮಸ್ತ್ ರೆಡಿ ಆಗೈತೆ ನೋಡ್ರಿ. ಬಿಸಿ 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 ನಾಷ್ಟ ಸಿಗತ್ತೆ ನಮ್ಮ ಮನ್ಯಾಗ. ಕುಷ್ಟಿಯಾಗಿ ಯಾರ್ಯಾರು ವಿಡಿಯೋ ನೋಡಕತ್ತೀರಿ ಬರ್ರಿ ನಮ್ಮ ಮನೆಗೆ. ಇಡ್ಲಿ ಅಂತರೂ ಅಗದಿ ಸೂಪರಾಗಿ ಬಂದ ನೋಡ್ರಿ. ಇವತ್ತಿನ ವಿಡಿಯೋ ಮಿಸ್ ಮಾಡ್ಲಾರ್ದ ನೋಡ್ರಿ. ಇವತ್ತು ನೋಡ್ರಿ ಮಂಗಳವಾರ ಸಾಯಂಕಾಲಿಂದ ವ್ಲಾಗ್ ಸ್ಟಾರ್ಟ್ ಮಾಡಾಕತ್ತೀವಿ. ಇಲ್ಲಿ ನೋಡ್ರಿ ಸಾಯಂಕಾಲ ದೇವ್ರ ಮುಂದೆ ದೀಪ ಅದೆಲ್ಲ ಹಚ್ಚಿದ್ವಿ. ಮನೆ ನೋಡ್ರಿ ಎಲ್ಲ ಕ್ಲೀನ್ ಆಗೈತಿ. ಮಧ್ಯಾಹ್ನ ಬೆಳಗ್ಗೆ ಮಾಡಿದ್ದು ಒಂದು ಸ್ವಲ್ಪ ಸಾಂಬಾರು ಐತ್ರಿ. ಈಗ ರಾತ್ರಿಗೆ ನಮ್ಮೇರ ಏನು ಅಡುಗೆ ಮಾಡ್ತಾರ ಅಂತ ನೋಡ್ಬೇಕ್ರಿ. ಸಾಂಬಾರು ಐತಿ, ಒಂದು ಸ್ವಲ್ಪ ಅನ್ನ ಮಾಡಿ ಚಪಾತಿ ಅಡುಗೆ ಮಾಡ್ಬೋದ್ರಿ. ನಮಗೂ ಗೊತ್ತಿಲ್ಲ ಏನೇನು ಮಾಡ್ತಾರಂತ. ನೋಡೋಣ್ರಿ. ಗ್ಯಾಸ್ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಆಗೈತ್ರಿ. ಪಾತ್ರೆ ಎಲ್ಲ ತೊಳೆದೈತಿ. ಇದು ಡಬ್ಬಿ ಹಿಟ್ಟು ಹಾಕಿಟ್ಟಿದ್ರಿ. ಅಕ್ಕಿ ನೆನಾಕಿವಿ. ಅಕ್ಕಿ ನೆನಾಕಿವ್ರಿ. ನಾಳೆಗೆ ಹೋಟ್ಲಕ್ಕೆ ಪಡ್ ಮಾಡ್ಬೇಕಲ್ರಿ, ಅದಕ್ಕೆ ಅಕ್ಕಿ ನೆನಾಕಿವಿ. ಹಿಟ್ಟು ರುಬ್ಬಿ ಎಲ್ಲ ಇಡ್ಬೇಕ್ರಿ. ಇದೆಲ್ಲ ವಸ್ತು ಮೊನ್ನೆ ಹಾಕಿದ್ದೆಲ್ಲ ಹಿಟ್ಟು ಖಾಲಿ ಆಗಿದ್ರಿ. ಇವತ್ತು ಒಳ್ಳೆ ಅಕ್ಕಿ ನೆನಾಕಿವಿ. ಎಲ್ಲ ರುಬ್ಬಿ ಹಿಟ್ಟು ಇಡ್ಬೇಕ್ರಿ. ನಮ್ಸಿದ್ದು ಕುಂತಾನ್ರಿ. ಆಟಾಡಿ ಸಾಕಾಗಿ ನಮ್ಮಮ್ಮಿ ಮುಖ ತಕ್ಕಾನಾಗ್ತಾರ್ರಿ, ಆದ್ರೆ ಕೇಳವಲ್ರಿ. ಸಾಯಂಕಾಲ ನೋಡ್ರಿ ಈ ಥರ ವಾತಾವರಣ ಹೊರಗೆ ಆ ಥರ ಐತಿ. ಹುಡುಗರೆಲ್ಲ ಆಟಾಡಾಕ್ತಾವ್ರಿ ನೋಡ್ರಿ. ಇಷ್ಟೊಂದು ಮಧ್ಯಾಹ್ನ ಎಲ್ಲ ಮಳೆ ಬಂದೈತ್ರಿ. ಈಗ ಒಂದು ಸ್ವಲ್ಪ ಹೊರಪಾಗೈತಿ. ಬಾಗಿಲಿಗೆಲ್ಲ ನೀರು ಹೊಡೆದು ಇಲ್ಲೆಲ್ಲ ಕಸ ಗುಡಿಸಿ ಹೊರಗೆ ದೀಪ ಹಚ್ಚೀವಿ. ಮತ್ತು ನಾವು ನಿಮ್ಗೆ ಆಮೇಲೆ ಸಿಗ್ತೀವಿ. ಹಾಯ್ ಫ್ರೆಂಡ್ಸ್, ನಾವು ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀವ್ರಿ. ರಾತ್ರಿ ಊಟಕ್ಕೆ ಏನೇನು ಮಾಡ್ತೀವಿ ಅಂತ ತೋರಿಸ್ತೀವಿ ಬರ್ರಿ. ಈ ಕಡೆ ನೋಡ್ರಿ, ಇಲ್ಲೇ ನಮ್ಮ ತಂಗಿ ಆಗಲೇ ನಿಮ್ಗೆ ತೋರಿಸಿದ್ನಲ್ರಿ ಅಕ್ಕಿ ಮಿಕ್ಸಿಗೆ ಹಾಕ್ಬೇಕಂತ. ಈಗ ಹಾಕ್ಯಾಳ್ರಿ. ಇದು ಲಾಸ್ಟಿಗೆ ಫುಲ್ ಇದ್ರ ಖಾಲಿ ಆಗ್ಯವು. ಇದು ಜಾರ್ ಅದೆಲ್ಲ ನೋಡ್ರಿ ಹಿಂಗಾಗೈತಿ. ಮಿಕ್ಸಿ ಎಲ್ಲ ಹೊರಸಿಟ್ಟೈತ್ರಿ. ಹಿಂಗಾಗತ್ತ ನೋಡ್ರಿ. ಮಿಕ್ಸಿ ಹಾಕಿದ್ಲ ರೀ. ಈಗ ಲಾಸ್ಟ್ನೇದನೇ ಇದು ಲೆಮನ್ ರೈಸ್ ಮಾಡ್ಬೇಕಂತ. ಇಲ್ಲಿ ಒಂದಿಷ್ಟು ಮೆಣಸಿನ್ಕಾಯಿ ಹಚ್ಚಿದ್ರಿ. ಅನ್ನ ಈಗಿನ್ನ ಅಳಿಸೀನಿ. ಇಷ್ಟ ತೆಗ್ಯಾನ್ರಿ. ಅವನ್ನೆಲ್ಲ ಸ್ವಲ್ಪ ಆರ್ಕೆಲೆ ಆರಿದ್ಮೇಲೆ ಕಲ್ಸಕ್ಕೆ ಚಲೋ ಆಗತ್ತೆ ರೀ. ನಮ್ಮ ಅಪ್ಪಾಜಿಯರು ಈಗ ಕೆಲ್ಸಲಿಂದ ಬಂದ್ರಿ. ಈಗ ಬಂದ್ಯಾಪ? ಆತ್ ನಾವು ಭಾಳ ನೆನಕಿದ್ದಿಲ್ಲ, ಒಂದು ಬಟ್ಲ ನೆನಕಿದ್ವಿ. ಈ ಕೆಲ್ಸಲಿಂದ ಬಂದ್ರಿ ನಮ್ಮ ಅಪ್ಪಾಜಿಯರು. ಇಟ್ಟಕ್ಕದ ಆತ್ರಿ. ಅದಕ್ಕೆಲ್ಲ ತೆಗೆದಿರ್ತಾಳ ಬರ್ರಿ. ಇಲ್ಲಿ ನೋಡ್ರಿ ಸಾಹೇಬ್ರು ಸಾಕು ಬಾವು ಕಣೆ. ತಡಿ ಬಾಲ್ ಈ ಲೈಟ್ ಹಾಕು ಕಣೆ. ಎತ್ ಮರಕೊಂಡ್ರ ಮಮ್ಮಿನೇನಾ ಇಲ್ಲ ಇತ್ತಾಗ ಇರ್ಲಿ. ಹೆಂಗನ ಬರ್ಲಿ. ಇಲ್ಲಿ ನಮ್ಮ ಅಪ್ಪಾಜಿಯರ ಏನಂತಂದಾರಂತ ನಾನು ಹೇಳ್ತೇನೆ. ನಾನು ನಮ್ಮ ಅಪ್ಪಾಜಿಯರ ನಾನು ಹೇಳ್ತೇನೆ. ನಮ್ಮ ಅಪ್ಪಾಜಿ ತಗೊಂಬಂದಿದ್ ನಾನು ಹೇಳ್ತನವೈ. ನನ್ಗ್ಯಾಡ ನೋಡ್ರಿ ಏನೇನಂತೇಳಿ ನಾನ ನಮ್ಮ ಯಜಮಾನ್ರು ಇರ್ಲಿ ತಗ ನೋಡೋಣ ಅಂತಂದು ತಗೊಂಬಂದ್ರು.
ನನಗೆ ಈ ಥರ ಪ್ರಾಬ್ಲಮ್ ಇರೋದಕ್ಕೆ ಅದನ್ನು ತೊಗೊಂಬಂದೀವ್ರಿ ನಾವು. ಇಲ್ಲಿಕ್ಕೆ ಅಂದ್ರೆ ತರ್ತಿದ್ದಿಲ್ಲ. ಹಂಗಂತ ಅದ್ರಾಗನ ನಾವು ಇದನ್ನ ಮಾಡಂಗಿಲ್ಲ, ಯೂಸ್ ಮಾಡಲ್ಲ ಅದನ್ನ. ಏನೋ ಒಂದ್ ಸ್ವಲ್ಪ ಬಟ್ಟೆ ಜಾಸ್ತಿ ಇದ್ದಾಗ ಅಷ್ಟೇ ಯೂಸ್ ಮಾಡ್ತೀವಿ. ಇಲ್ಲಿಕ್ಕಂದ್ರೆ ಇಲ್ಲ, ಎಲ್ಲ ಕೈಲೇ ವಾಶ್ ಮಾಡ್ತೀವಿ ನಾವು. ಅಂದ್ರೆ ಬಟ್ಟೆ ಒಗೆದಾಕ್ತೀವಿ. ಮತ್ತೇನಪ್ಪ ಅಂತಂದ್ರೆ ಅದನ್ನೆಲ್ಲ ಫುಲ್ಲು ವಿಡಿಯೋ ಮಾಡ್ತೀನಿ. ನೀವು ಕೇಳಾಕತ್ತಿದ್ರಿ, ನನಗೂ ಎಲ್ಲ ಐತ್ರಿ. ನನಗೆಲ್ಲ ಅದನ್ನ ವಿಡಿಯೋ ಫುಲ್ ಮಾಡಬೇಕು, ತೋರಿಸ್ಬೇಕು. ಅದು ಹೆಂಗೆ ವರ್ಕ್ ಆಗಕತ್ತೈತಿ ಅದನ್ನೆಲ್ಲ ತೋರಿಸ್ಬೇಕು, ಮಾಡ್ಬೇಕಂತ ನನಗೂ ಐತಿ. ಅದಕ್ಕೆ ನಾಡ್ದಾರ ಮಾಡ್ತೀವಿ ರೀ. ನಾಳೆಗೆ ಸ್ಕೂಲಿದ್ದ ಬಂದಿಂದ ಸೌಮ್ಯ ಕಾಲೇಜ್ಲಿದ್ದ ಬಂದಿಂದ ಮಾಡ್ತೀವಿ. ಹೌದಲ್ರಿ? ಫುಲ್ ಅದನ್ನೆಲ್ಲ ಅಲ್ಲೆಲ್ಲ ಜೋಡಿಸಿದ್ದು, ಮತ್ತೆ ಯಾವ ಥರ ಅದನ್ನೆಲ್ಲ ಅಷ್ಟು, ಮತ್ತೆ ಅದ್ರ ಖರ್ಚು ಎಷ್ಟು ಬಂತು, ಇದಕ್ಕೆ ಎಷ್ಟು ನಾವು ದುಡ್ಡು ಕೊಟ್ವಿ, ಅದ್ರ ಖರ್ಚು ಎಷ್ಟು ಬಂತು, ಎಲ್ಲ ಅಷ್ಟು ಡೀಟೇಲ್ ಹೇಳ್ತೀವಿ. ಅಲ್ಲ ಆ ವಿಡಿಯೋದಾಗ ಹೇಳ್ತೀವಿ. ಸಪ್ರೇಟ್ ಒಂದು ವಿಡಿಯೋನ ಮಾಡಿಬಿಟ್ರೆ ಅದ ಮಾಡಿಬಿಡ್ತೀನಿ. ನಾಳೆಗೆ ಮಾಡಿಬಿಡ್ತೀನಿ. ನನಗೆ ಸಾಲಿದ್ರೆ ನಿಂದಿಕ್ಕಿ ಭಾಳಷ್ಟು ಕಮೆಂಟ್ ಬರಾಕತ್ತಿದ್ದು ನನಗೆ. ಕೆಟ್ಟದಾಗಿನೂ ಕೆಲವೊಬ್ರು ಮಾತಾಡ್ಯಾರ. ಏನು ಮಾಡಕ್ಕಾಗಲ್ಲ. ಅವ್ರು ಕೆಲವೊಂದಿಷ್ಟು ಕೆಟ್ಟ ಕಮೆಂಟ್ ಬಂದ್ರೆ ಬಹಳಷ್ಟು ಒಳ್ಳೆ ಇವು ಎಲ್ಲಾರನು ನಾವು ಮೆಚ್ಚಿಸ್ಬೇಕಂತೇನಿಲ್ಲ. ಅದ್ರಾಗ ಯಾರ ಒಬ್ರು ಇರ್ತಾರ. ಅದ್ರಾಗೂ ನಾವು ಯೂಟ್ಯೂಬಿಗೆ ಬಂದೀವಪ್ಪ, ಸೋಷಿಯಲ್ ಮೀಡಿಯಾಕ್ಕೆ ಬಂದೀವಿ ಎಂದಿಂದ ಹಂಗ ಕೆಲವೊಬ್ರಿಗೆ ನಾವು ಇಷ್ಟ ಆಕೇವಿ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಬೋರಿಂಗ್ ವಿಡಿಯೋ ಆ ಥರ ಈ ಥರ ಹಂಗ ಮತ್ತೇನು ಮಾಡೋಕ್ಕಾಗಲ್ಲ. ಎಲ್ಲ ನಮ್ಮನ್ನ ಅರ್ಥ ಮಾಡ್ಕೊಂಡರು, ಮನೆಯನ್ನಾರ ಎಲ್ಲ ನಮ್ಮನ್ನ ಅರ್ಥ ಮಾಡ್ಕೊಂಡರು, ನಮ್ಮ ಜೊತೆಗಿದ್ದಾರ. ಅವ್ರಿಗೆ ನಾವು ಒಂದೊಂದ್ಸಲ ಇಷ್ಟ ಆಗಲ್ಲ, ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಇನ್ನು ಪಾಪ ಅವರು ಹೊರಗಿನ ವಿಡಿಯೋ ನೋಡಾರ, ಯೂಟ್ಯೂಬ್ ಸಪೋರ್ಟ್ ಮಾಡಾರ. ನಮ್ಗೆ ಕೆಲವೊಂದ್ಸಲ ಇಷ್ಟ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡ್ರಿ, ಖುಷಿ ಆಗತ್ತೆ ನಮಗೂ. ನೀನೊಂದು ಅಡೇನಾಗುತ್ತೆ. ನಾನಂತರೂ ಓದಿಲ್ಲ, ಸಾಲಿ ಕಲ್ತಾರ. ನನ್ನ ಇಬ್ಬರು ಮಕ್ಕಳು ಅದಾರ, ನನಗೆ ಹೆಲ್ಪ್ ಮಾಡ್ತಾರ ಬಿಸ್ನೆಸ್ಗೆ. ಎಲ್ಲ ಓದೋದಾಗಿರ್ಬೋದು, ಬರೆಯೋದಾಗಿರ್ಬೋದು, ಎಲ್ಲ ಉಷ್ಟು ಪ್ಯಾಕ್ ಮಾಡೋದಾಗಿರ್ಬೋದು, ಎಲ್ಲ ನನ್ನ ಮಕ್ಕಳು ಮಾಡ್ತಾವು. ಆದಮೇಲೆ ನಾನು ಒಂದು ಸಣ್ಣ ಪ್ರಯತ್ನ ಮಾಡ್ಬೋದಲ್ಲ. ದೇವ್ರು ಅದನ್ನ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ಅದಾರ, ಅವ್ರಂತ್ರ ನಂಬಿದ್ರೆ ಯಾರನ್ನು ಕೈ ಬಿಡಲ್ಲ. ಅದಕ್ಕೆ ಆತನ ಮ್ಯಾಗ ಭಾರ ಹಾಕಿ ಆ ಬಿಸ್ನೆಸ್ಸಿಗೆ ನಾನು ಕೈ ಇಡಾಕತ್ತೀನಿ ರೀ. ಅದು ಒಂಥರ ನಾವು ಅಂಗಡಿ ಥರ ಮಾಡ್ತೀವಿ ರೀ ಅದನ್ನು. ಯಾಕಂತಂದ್ರೆ ಅದ್ರೊಳಗೆ ನಾವು ಕುಂದ್ರಾಕ ನಿಂದ್ರಾಕ ಹಂಗೆ ಜನ ಬರ್ಬೇಕು, ಜನಕ್ಕೂ ಕುಂದ್ರಾಕೂ ಇರ್ಬೇಕು, ನಿಂದ್ರಾಕೂ ಇರ್ಬೇಕು, ಅವ್ರಿಗೆ ಬೇಕಾಗಿದ್ದು ತೊಗೊಳಕ್ಕೂ ಇರ್ಬೇಕು. ಆ ಥರ ರೀ ಅದು. ಅದಕ್ಕೆಲ್ಲ ಸ್ವಲ್ಪ ಮಾಲ್ ಬೇಕಾಗೈತ್ರಿ. ಆದ್ರೆ ಅದು ಅಂಗಡಿ ಮಾಡಾಕತ್ತಾರಲ್ರಿ, ನಮ್ಮ ಯಜಮಾನ್ರ ಮಾಡಾಕತ್ತಾರ. ಅದಕ್ಕೇನು ಭಾಳ ಖರ್ಚಿಲ್ಲ. ಯಾಕಂತಂದ್ರೆ ಕಟ್ಟಿಗೆ ಎಲ್ಲ ಅಡ್ಡದಾಗಿನ ಅದ್ರದ್ದು ನಮಗೆ ಟೆನ್ಷನ್ ಇಲ್ರಿ. ಅದಕ್ಕೆ ಮಾಲ್ ತಂದಕ್ಕೆ ಬೇಕಲ್ರಿ. ಈಗ ನಾವು ಮಾಲ್ ತರ್ಬೇಕಲ್ಲ, ಎಂತಿಲ್ಲ ಅಂತಂದ್ರೆ ಒಂದು 10-12 ಸಾವಿರ ರೂಪಾಯಿ ಬೇಕು. ಈಗ ಬರೀ ಹಂಗ ಕೈಯಾಗ ಕೊಡಾಕ ಅವ್ರಿಗೆ ಸಂಚಗಾರ ಅಂತ ಕೊಡಾಕ, ಈಗ ಅಂಗಡಿಗೆ ಹೋಗಿ ಕೊಡಾಕಂದ್ರು ಒಂದು 10 ಸಾವಿರ ರೂಪಾಯಿ ಕೈಯಾಗಿರ್ಬೇಕು. ಅದನ್ನ ಅಡ್ಡೆ ಸಾವ್ಕಾರ ಕೇಳಿವಿ, ಕೊಡ್ತನಂತ ಹೇಳ್ಯಾರ. ಕೊಡ್ತಾರ ಅನ್ನೋ ಭರವಸೆ ನನಗೂ ಐತಿ. ಮತ್ತು ಆಮೇಲೆ ಉದ್ರಿ ಹೇಳ್ತೀವಿ ರೀ. ಈಗ ಒಂದು ಕಡೆ 5,000 ರೂಪಾಯಿ ಕೊಡ್ತೀವಿ, ಒಂದು ಕಡೆ 5,000 ರೂಪಾಯಿ ಕೊಡ್ತೀವಿ. ಆಮೇಲೆ ಅಲ್ಲಿ ಉದ್ರಿ ಹೇಳಿ ಬಂದ್ಬಿಡಮ್ಮ. ಮತ್ತೇನೇನು ಬೇಕು ನಮ್ಗೆ ಎಲ್ಲ ಅಷ್ಟು ಮಾಲ್ ಹಾಕ್ಯಂದಿಂದ ಎಲ್ಲ ಉದ್ರಿ ಹೇಳಿ ಬಂದ್ಬಿಡ್ತೀವಿ, ಹೆಸರು ಹಚ್ಚಿ. ಯಾಕಂತಂದ್ರೆ ಇಲ್ಲಿ ಪರಿಚಯದಾರ ಅದಾರಿ ಅಡ್ಡೆ ಕುಷ್ಟಿಯಾಗ ನಮ್ಗೆ, ನಮ್ಮ ಯಜಮಾನ್ರಿಗೆ ಉದ್ರಿ ಹೇಳಿ ಬರ್ತೀವಿ. ಅಲ್ಲಿ ಅಂಗಡಿ ಅಂತದಪ್ಪ ಅಂದ್ರೆ ಒಂದು ಕಪಾಟಿನ ಥರ ಮಾಡಾಕತ್ತಾರ ಈಗ. ಮತ್ತು ಹಂಗೆ ಅದಕ್ಕೆ ಎಲ್ಲ ಕುಂದ್ರಾಕ ಮಾಡಾಕ, ಮತ್ತು ಅವ್ರಿಗೆ ಬೇಕಾಗಿದ್ದು ತೊಗೊಳಕ, ಮತ್ತು ಅವ್ರಿಗೆ ಆರ್ಸ್ಕೊಳಕ, ಅವ್ರಿಗೆ ಏನು ಬೇಕು ಅದನ್ನು ಆರ್ಸ್ಕೊಳಕ, ಆ ಥರ ಮಾಡಾಕತ್ತೀವಿ ರೀ. ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು. ನನಗೂ ಏನೋ ಒಂದು ಹೆಲ್ಪ್ ಆಗುತ್ತೆ. ಮುಂದೆ 2 ಹೆಣ್ಮಕ್ಳು ಅದಾವು. ನೋಡ್ರಿ, ಮತ್ತು ನಾವೇನು ಹೊಸ ವಸ್ತು ತಂದೀವಿ, ಅದನ್ನು ಯಾರಿಗೂ ಇವತ್ತಿನ ಮಟ್ಟಿಗೆ ಆದರೆ ವಿಡಿಯೋ ಮಾಡಿ ತೋರಿಸಿಲ್ಲ, ಯಾರಿಗೂ ಗೊತ್ತಿಲ್ಲ.
ಅದೆಲ್ಲ ಕಂಪ್ಲೀಟ್ ಕೆಲಸ ಇವತ್ತಿಗೆ ಮುಗಿತದೆ. ಇಷ್ಟು ದಿನ ತಗೊಂಬಂದಿಟ್ಟು 1 ತಿಂಗಳು ಆಯ್ತು, ಉಪಯೋಗ ಮಾಡಿಲ್ಲ. ಅದೇನು ಅಂತ ನಾಳೆ ನಿಮಗೆಲ್ಲ ಒಂದು ವಿಡಿಯೋದಾಗ ಬರ್ತದೆ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಬಾಯ್, ಸಿಗೋಣ ಮುಂದಿನ ಬ್ಲಾಗ್ ಒಳಗೆ. ಇನ್ನೊಂದು ದೊಡ್ಡ ಬಿಸ್ನೆಸ್ಗೆ ಕೈ ಹಾಕ್ಬಿಟ್ಟಿವ್ರಿ. ಈಗಾಗಲೇ ಎಲ್ಲ ನಮ್ಮ ಯಜಮಾನ್ರು ರೆಡಿ ಮಾಡಕತ್ತಾರ. ಅದು ಸಾಯಿಬಾಬಾ ಅದಕ್ಕೆ ಎಲ್ಲೆಲ್ಲಿ ದುಡ್ಡು ಹೊಂದಿಸ್ತಾನೋ ಎಲ್ಲೆಲ್ಲಿಲ್ಲೋ ಏನು ಮಾಡ್ತಾನೋ ಗೊತ್ತಿಲ್ಲ ನನಗೆ. ಬಟ್ ಮಾಡೋದಂತರೂ ಮಾಡಾಕತ್ತೀವಿ, ಪ್ರಯತ್ನ ಮಾಡಾಕತ್ತೀವಿ. ಅದನ್ನ ಬೇಡ್ಕೊಂತ ನೀನು ಏನು ಮಾಡ್ತೇವೆ ಗೊತ್ತಿಲ್ಲಪ್ಪ, ನೀನು ಯಾರ ರೂಪದಾಗ ಬರ್ತೇವೆ ಗೊತ್ತಿಲ್ಲ ನನಗೆ. ನಾನು ಮಾಡುವಂಥ ಆ ಬಿಸ್ನೆಸ್ಗೆ ಬಾ, ನೀನು ನಮ್ಗೆ ಯಾರ ರೂಪದಾಗರ ಬಂದು ಸಹಾಯ ಮಾಡು ಅಂತ ಬೇಡಿಕೆನಕತ್ತೀನಿ ರೀ ದೇವ್ರನ್ನ. ಏನು ಮಾಡ್ತಾನ ನೋಡ್ಬೇಕು. ಈಗ ರೆಡಿ ಆಗಿದ್ದೀವಿ. ಈಗ ನಮ್ಮ ಯಜಮಾನ್ರು ರೆಡಿ ಮಾಡಕತ್ತಾರ. ಅಮೌಂಟು ಇನ್ನೂ ಆಗಿಲ್ರಿ, ರೆಡಿ ಆಗಿಲ್ಲ. ಬಟ್ ಅದಕ್ಕೆ ಅಂಗಡಿ ಥರ ಮಾಡ್ಬೇಕಲ್ರಿ. ಅಂಗಡಿ ಥರ ಕಪಾಟ ಅದಕ್ಕೆಲ್ಲ ರೆಡಿ ಮಾಡಾಕತ್ತೀವಿ. ದೊಡ್ಡ ಬಿಸ್ನೆಸ್ ರೀ ಇದು ದೊಡ್ಡದಂದ್ರೆ ದೊಡ್ಡ ಬಿಸ್ನೆಸ್. ಅದು ಆಮೇಲೆ ನಾವು ಈಗ ಹೇಳ್ಬಿಡ್ಬೋದಾಗಿತ್ತು ಅದು ಯಾವ ಥರ ಬಿಸ್ನೆಸ್ಸು ಏನು ಅಂತ. ಬಟ್ ಇರಲಿ ಅಂತ ನಾನು ಸುಮ್ಮನೆ ಇದ್ದೀನಿ. ಅದ್ರದ್ದು ಒಂದು ವಿಡಿಯೋ ಮಾಡಲ್ಲ ಅಂತಲ್ಲ. ಆ ಬಿಸ್ನೆಸ್ ನೀವು ಕೇಳ್ಕೊಂಡು ನಾವು ಹೇಳ್ತೀವಿ, ಅದ್ರ ಬಗ್ಗೆ ಅದು ನಮಗೆ ಸೆಟ್ ಆಗುತ್ತಾ ಇಲ್ಲ, ಅದು ನಮಗೆ ಹೊಂದಿಕೆ ಆಗುತ್ತಾ ಇಲ್ಲ ಅಂತ ನೀವು ನಮಗೆ ಹೇಳ್ರಿ, ಕಮೆಂಟ್ ಮಾಡಿ. ಆ ಬಿಸ್ನೆಸ್ ನಮ್ಗೆ ಏನಂತಾರ, ನಾವು ಮಾಡಕ್ಕಾಗುತ್ತಾ ಇಲ್ಲ, ಅದನ್ನ ನೀಗಿಸ್ತೀವೇ ಇಲ್ಲ, ಅದನ್ನ ಹೇಳ್ರಿ ನಮಗೆ. ಕೈಯಾಗ ₹1 ರೊಕ್ಕ ಇಲ್ರಿ, ಆದ್ರೆ ಬಾಬನ ಮ್ಯಾಗ ನಂಬಿಕೆ ಐತಿ ನನಗೆ. ನನ್ನ ಸಾಯಿಬಾಬಾ ನನ್ನ ಯಾವತ್ತು ಕೈ ಬಿಡಲ್ಲ. ಯಾರ ರೂಪದಾಗರ ಬರ್ತಾನ್ರಿ ಆತ, ಬರಲ್ಲ ಅಂತಲ್ಲ, ಯಾರ ರೂಪದಾಗರ ಬಂದು ನನಗೆ ಸಹಾಯ ಮಾಡ್ತಾನ. ಆ ನಂಬಿಕೆ ನನಗೈತಿ. ಆ ಬಿಸ್ನೆಸ್ ಅಂತರೂ ಕೈ ಬಿಡೋ ಮಾತ ಇಲ್ರಿ, ಮಾಡ್ತೀನಿ ನಾನು. ಯಾಕಂತಂದ್ರೆ ಸಾಲಿ ಕಲ್ತೈಕಿ, ನನ್ನ ಮಗಳು ಅದಾಳ, ನನ್ನಿಬ್ರು ಮಕ್ಕಳು ಸಾಲಿ ಕಲ್ತಾರದಾರ. ನಾನಂತರೂ ಓದಿಲ್ಲ. ನೀವು ಸಪೋರ್ಟ್ ಮಾಡ್ರಿ, ನನಗೂ ಸಪೋರ್ಟ್ ಮಾಡಿದ್ರೆ ಭಾಳ ಖುಷಿ ಆಗುತ್ತ. ಇಷ್ಟ ರೀ. ಇದ್ರದಂತ್ರು ಎಲ್ಲ ಸ್ಟ್ಯಾಂಡಿಂದು ನಾಳೆ ಎಷ್ಟೊತ್ತಿದ್ರು ನಾಳೆ ವಿಡಿಯೋ ಮಾಡ್ತೀನಿ. ನಾಳೆ ಎಷ್ಟೊತ್ತಿದ್ರು ಫುಲ್ ಅದನ್ನೆಲ್ಲ ಅಷ್ಟು ಕಂಪ್ಲೀಟ್. ಇದೊಂದು ವಿಡಿಯೋ ಮಾಡಿದ್ವಿ ಅಂತಂದ್ರೆ ಇದು ಕಡೆಗೆ ಆಗ್ಬಿಡ್ತೀವಿ. ಮತ್ತೆ ನೆಕ್ಸ್ಟು ಅಂಗಡಿ ಚಲೋ ಮಾಡ್ತೀವಲ್ಲ, ಮತ್ತೆ ಅದ್ರದ್ದು ಬ್ಲಾಗ್ ಬರ್ತಾವ. ಹಂಗಾಗಿ ಇದೊಂದು ಮತ್ತೆ ಆ ಗದ್ದಲ್ದಕ್ಕೆ ಬಿದ್ದು ಬಿಡ್ತೀವ್ರಿ ನಾವು. ಇದ್ರ ವಿಡಿಯೋ ಮಾಡೋದಾಗಲ್ಲ. ಮತ್ತೆ ಅವನ್ನೆಲ್ಲ ಆರ್ಡರ್ ತಗೊಳೋದು, ಪ್ಯಾಕ್ ಮಾಡೋದು, ಅದೆಲ್ಲ ಆ ಗದ್ದಲ್ದಕ್ಕೆ ಬಿದ್ದು ಬಿಡ್ತೀವಿ. ಹಂಗಾಗಿ ಹುಡುಗಿನೂ ಆದ್ರಿ ಆ ಬಿಸ್ನೆಸ್ನ ಕೈ ಇಟ್ಟಿವಿ ಅಂತಂದ್ರೆ ಹುಡುಗಿನೂ ಖಾಲಿ ಇರಲ್ಲ. ಸಾಲಿಗೆ ಹೋಗೋದು ಬರೋದು, ಮತ್ತೆ ಅದನ್ನೆಲ್ಲ ಆರ್ಡರ್ ತಗೊಳೋದು, ಪ್ಯಾಕ್ ಮಾಡೋದು, ಬರೆಯೋದು, ಎಲ್ಲ ರಗಳು ಇರ್ತೈತ್ರಿ ಅದು. ಈಗ ಆದ್ರೆ ನಾನು ಏನಾರ ಮಾಡ್ಬೋದು, ಹೆಲ್ಪ್ ಮಾಡ್ಬೋದು, ಅದು ತೋರ್ಸೋದು ಮಾಡೋದು. ಬಟ್ ಅದನ್ನೆಲ್ಲ ಆರ್ಡರ್ ತೊಗೊಳಕ್ಕೆ ನನಗಂತರೂ ಗೊತ್ತಾಗಲ್ಲ. ಹಾಗಾಗಿ ಸ್ವಲ್ಪ ಬರ್ತ್ರಿ ವಿಡಿಯೋ. ಇದನ್ನ ನಾಳೆ ಎಷ್ಟೊತ್ತಿದ್ರು ಮಾಡ್ತಾನ ನೋಡ್ರಿ, ಸಪೋರ್ಟ್ ಮಾಡಿರಿ. ಬಾಯ್ ರೀ ಎಲ್ಲರೂ. ಲೆಮನ್ ರೈಸ್ ರೆಡಿ ಆಯ್ತು. ಸೂಪರಾಗಿ ರೆಡಿ ಐತಿ. ನಾವು ಅಪ್ಪಾಜಿಗೆ ಇಟ್ಕೊಡನ್ರಿ. ಈಗ ನಮ್ಮ ಸಿದ್ದು ಹೋಮ್ವರ್ಕ್ ಮಾಡಕತ್ತನ್ರಿ. ಇನ್ನು ಇಲ್ಲೇ ಮೊಸರು ಐತ್ರಿ, ಚಟ್ನಿ, ಕಡಲೆ ಪುಡಿ ಎಲ್ಲ ಐತ್ರಿ. ಒಂದು ಸ್ವಲ್ಪ ಪುಡಿ ಹಾಕ್ರಿ, ಚಲೋ ಆಗುತ್ತೆ. ಇಷ್ಟು ಕೊಡನ್ರಿ. ಇಲ್ಲೇ ಸಾಂಬಾರು ಇತ್ತು ಅಂತ ಹೇಳಿದ್ನಲ್ರಿ, ಅದು ಕಾಶೈತ್ರಿ. ಮತ್ತು ನಮ್ಮ ಅಪ್ಪಾಜಿಗೆ ಇದ್ರೊಳಗೆ ಸಾಂಬಾರು ಏನಾರು ಬೇಕಾದ್ರೆ ಹಾಕಕ್ಕೆ ಬರ್ತೀರ. ಈಗ ಇಷ್ಟ ಕೊಡನ್ರಿ.